ಬನ್ನಿ ಫ್ರೆಂಡ್ಸ್, ನೋಡಿ ಇವಾಗ ಲಿವರ್ ಗೊಜ್ಜು ಜೊತೆ ನಾನು ಬಿಸಿ ಮುದ್ದೆ ಮಾಡಿದ್ದೀನಿ. ನೋಡಿ, ಲಿವರ್ ಗೊಜ್ಜು ಇವತ್ತು ಮಾಡಿದ್ದೀನಿ. ಲಿವರ್ ಗೊಜ್ಜು ಜೊತೆ ಬಿಸಿ ಮುದ್ದೆ. ಈ ಲಿವರ್ ಗೊಜ್ಜು ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತೊಂದು ಲಿವರ್ ಗೊಜ್ಜು ಮಾಡೋಣ ಅಂತ ಮಿಕ್ಸಿ ಜಾರ್ ಹಿಡ್ಕೊಂಡಿದ್ದೀನಿ. ಆ ಲಿವರ್ ಗೊಜ್ಜುಗೆ ಏನೇನು ಬೇಕು, ಸಿಂಪಲ್ ಆದ ಲಿವರ್ ಗೊಜ್ಜು. ನಿಮಗೆ ಮನೆಯಲ್ಲೇ ಚಿಕನ್ನು, ಮಟನ್ನು, ಮೀನು ತಿಂದು ಬೇಜಾರಾದರೆ ಒಂದು ಲಿವರ್ ಗೊಜ್ಜು. ಅದಕ್ಕೆ ಏನೇನು ಮಸಾಲೆ ಬೇಕು ಅಂತ ನಾನು ನಿಮಗೆ ಇವಾಗ ಫಸ್ಟು ಮಸಾಲೆ ತೋರಿಸ್ತೀನಿ. ನೋಡಿ, ಜೀರಿಗೆ, ಸೋಂಪು, ಪೆಪ್ಪರು, ಮೆಣಸು, ಚಕ್ಕೆ, ಲವಂಗ, ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇದೆಲ್ಲ ರುಬ್ಬೋಕ್ಕೆ ಫಸ್ಟು ಪೇಸ್ಟ್ ಮಾಡಿಕೊಂಡ್ರೆ ಎಲ್ಲ ಆಮೇಲೆ ಬೇಗ ಮಾಡ್ಬೋದು. ನೋಡಿ, ಇದರಲ್ಲಿ ಪುದೀನ, ಕೊತ್ತಂಬರಿ. ಆ ಪುದೀನ ಕೊತ್ತಂಬರಿಯನ್ನು ನಾನು ಈ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇದು ರುಬ್ಬೋಕ್ಕಿರೋ ಮಸಾಲೆ. ಲಿವರ್ ಗೊಜ್ಜಿಗೆ ರುಬ್ಬಿ ಹಾಕಬೇಕು, ಇಲ್ಲಾಂದರೆ ಟೇಸ್ಟ್ ಬರಲ್ಲ. ಮುದ್ದೆಗೆ, ಚಪಾತಿಗೆ ಚೆನ್ನಾಗಿರುತ್ತೆ. ಇವಾಗ ಒಂದು 3 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ. 3 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ. ಆಮೇಲೆ ಸ್ವಲ್ಪ ಈರುಳ್ಳಿ. ಈರುಳ್ಳಿ ನೀವು ಎಷ್ಟು ಹಾಕಿದ್ರೂ ಗೊಜ್ಜು ಬರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟ್ ಬರುತ್ತೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿರುತ್ತೆ, ಈರುಳ್ಳಿ. ಆಮೇಲೆ ಇದು ಟೊಮೆಟೊ, 1-2 ಟೊಮೆಟೊ, ನಿಮ್ಗೆ ಎಷ್ಟು ಬೇಕು ಅಷ್ಟು. ನಿಮ್ಮ ಮನೇಲಿ ಎಷ್ಟು ಲಿವರು ಮಾಡ್ತೀರಾ, ಗೊಜ್ಜು ಮಾಡ್ತೀರಾ, ಅದ್ರ ಮೇಲೆ ಹೋಗುತ್ತೆ. ನಮ್ಮ ಮನೇಲಿ 1 ಕೆ ಜಿಗೆ ಎಷ್ಟು ಬೇಕೋ ಹಾಕ್ತಾಯಿದ್ದೀನಿ. ಇಷ್ಟು. ಇವಾಗ ನಾನು ಇಷ್ಟನ್ನೇ ನೀಟಾಗಿ ಒಂದು ಪೇಸ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಆಮೇಲೆ ಮಿಕ್ಕಿದ್ದು ಹೆಂಗೆ ಮಾಡೋದು ಏನು ಅಂತೆಲ್ಲ ನಾನು ಮಿಕ್ಕಿದ್ದು ತೋರಿಸ್ತೀನಿ. ಇವಾಗ ಒಂದು ಒಳ್ಳೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಫೈನಾಗಿ ಪೇಸ್ಟು ರೆಡಿ ಆಯಿತು. ನೋಡಿ, ಪೇಸ್ಟು ರೆಡಿಯಾಗಿದೆ. ಇನ್ನು ಹೇಗೆ ಮಾಡೋದು ಏನು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಕಾದಿದೆ. ಅದಕ್ಕೆ ಎಣ್ಣೆ ಹಾಕ್ತೀನಿ, ಒಂದು ಸ್ವಲ್ಪ ಎಣ್ಣೆ ಕಾಯೋಷ್ಟರಲ್ಲಿ ಎಣ್ಣೆ ಕಾಯಲಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಲಿವರ್ಗೆ ನಾನು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನೆನ್ನೆನೇ ತಂದು ಇದು ಫ್ರಿಜ್ಜಲ್ಲಿ ಇಟ್ಟಿದೆ. ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಖಾರ ಪುಡಿ ಅಂದರೆ ಚಿಲ್ಲಿ ಪೌಡರು. ಇದನ್ನು ಇಷ್ಟು ಮಿಕ್ಸ್ ಮಾಡಿ ಇಟ್ಟಿದೆ. ನೆನ್ನೆ ಫಿಶ್ ತಂದಿದ್ರು, ಫಿಶ್ಶು, ಲಿವರ್ ಎಲ್ಲ. ನೆನ್ನೆ ಫಿಶ್ ಮಾಡಿ ಒಂದೇ ದಿನ ಎಲ್ಲ ಬೇಡ, ಇವತ್ತು ಲಿವರ್ ಮಾಡೋಣ ಅಂತ ಇದನ್ನು ಎಲ್ಲ ಮಿಕ್ಸ್ ಮಾಡಿ ವಾಶ್ ಮಾಡಿ ಎಲ್ಲ ಅರಿಶಿನ, ಸ್ವಲ್ಪ ಉಪ್ಪು, ಹಂಗೆ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಅರಿಶಿನ, ಉಪ್ಪು ಮತ್ತು ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದೆ. ನೋಡಿ, ಇವಾಗ ನಾನು ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತೀನಿ. ಇವಾಗ ಇದು ಕರಿಬೇವಿನ ಸೊಪ್ಪು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂದರೆ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ತುಂಬ ಚೆನ್ನಾಗಿರುತ್ತೆ ಇದು. ಚಪಾತಿ ಆಗಲಿ, ದೋಸೆ ಆಗಲಿ, ಮುದ್ದೆ ಆಗಲಿ, ಅನ್ನಕ್ಕೂ ಚೆನ್ನಾಗಿರುತ್ತೆ. ನಾನು ಹೇಳಿದಷ್ಟೇ ಮಸಾಲೆ ಹಾಕಿ, ಜಾಸ್ತಿ ಮಸಾಲೆ ನಾನು ಔಟ್ಸೈಡು ಪ್ಯಾಕೆಟ್ ಮಸಾಲೆ ಯಾವುದು ಹಾಕಲ್ಲ. ಅದೇ ಚಿಕನ್ ಮಸಾಲ, ಗರಂ ಮಸಾಲ ಅಂತೆಲ್ಲ ಬರುತ್ತಲ್ಲ, ಅದೆಲ್ಲ ಯಾವುದು ಹಾಕಲ್ಲ. ಸಿಂಪಲ್ ಆಗಿ ಮಾಡೋದು. ನೋಡಿ, ಇವಾಗ ಚೆನ್ನಾಗಿ ಈರುಳ್ಳಿ ರೋಸ್ಟ್ ಆಗಿದೆ. ಅದಕ್ಕೆ ನಾನು ಇದನ್ನು ಹಾಕ್ತೀನಿ. ಇದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡೋ ತನಕ, ಇದು ಕ್ಲೀನಾಗಿ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಬೇಕು. ಬನ್ನಿ ಫ್ರೆಂಡ್ಸ್, ನೋಡಿ, ಒಗ್ಗರಣೆ ಜೊತೆ ಲಿವರ್ ಹಾಕಿ ಚೆನ್ನಾಗಿ ನಾನು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ಇವಾಗ ನೋಡಿ, ಈ ಥರ ಆಗಿದೆ. ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈ ಹಸಿ ಸ್ಮೆಲ್ ಹೋದ್ಮೇಲೆ ನೀವು ರುಬ್ಬಿರೋ ಮಸಾಲೆ ಹಾಕಬೇಕು. ಯಾಕಂದರೆ ಫಸ್ಟೇ ಹಾಕಿದ್ರೆ ಚೆನ್ನಾಗಿರಲ್ಲ.
ಒಂದು 5 ನಿಮಿಷ ನೀವು ಎಣ್ಣೆಯಲ್ಲಿ ಈರುಳ್ಳಿ ಜೊತೆ ಫ್ರೈ ಮಾಡಿ, ಆಮೇಲೆ ಇವಾಗ ರುಬ್ಬಿರೋ ಮಸಾಲೆನ, ಗ್ರೀನ್ ಮಸಾಲೆನ ಹಾಕ್ತೀನಿ. ನಾನು ಏನು ರುಬ್ಬಿದೆ ಅದನ್ನು ಹಾಕ್ತಾಯಿದ್ದೀನಿ. ನಾವು ನಿಮಗೆ ತೋರಿಸಿದ್ನಲ್ಲ ರುಬ್ಬಿರೋದು, ಅದನ್ನೇ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇನ್ನೊಂದು ಏನಂದರೆ, ನನಗೆ ಆಲೂಗೆಡ್ಡೆ ಅಂದರೆ ತುಂಬ ಇಷ್ಟ. ನೀವು ಆಲೂಗೆಡ್ಡೆ ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದರೆ ಬೇಡ. ನಾನು ಇದಕ್ಕೆ 2 ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅದು ನಿಮ್ಮ ಇಷ್ಟ. ನಾನಿವಾಗ ಆಲೂಗೆಡ್ಡೆ ಹಾಕಿದ್ದೀನಿ, ಟೇಸ್ಟಾಗಿರುತ್ತೆ. ನೋಡಿ, ಇದಕ್ಕೆ ಆಲೂಗೆಡ್ಡೆ ಹಾಕ್ತಿದ್ದೀನಿ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಹಸಿ ಮಸಾಲೆ ಹೋಗೋ ತನಕ ಸ್ವಲ್ಪ ಕುದಿಸ್ಕೊಳ್ಳಿ. ಇದು ಒಂದೇ ಒಂದು ವಿಸಿಲ್ ಸಾಕು. ನೋಡಿ, ಇವಾಗ ಇದು ಸ್ವಲ್ಪ ಇನ್ನೂ ನೀರು ಹಾಕ್ತೀನಿ. ಇದು ಸ್ವಲ್ಪ ಮುದ್ದೆಗೂ ಚಪಾತಿಗೂ ಚೆನ್ನಾಗಿರುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಬೇಯೋಷ್ಟರಲ್ಲಿ ಎಲ್ಲ ಕರೆಕ್ಟಾಗಿರುತ್ತೆ. ನೋಡಿ, ಇವಾಗ ನಾನು ಇವಾಗ ಕುಕ್ಕರ್ ಮುಚ್ಚಿ ಒಂದು ವಿಸಿಲ್ ಮಾಡ್ಕೊಳ್ತೀನಿ. ಹಾಯ್ ಫ್ರೆಂಡ್ಸ್, ಕುಕ್ಕರ್ ವಿಸಿಲ್ ಇಳಿದಿದೆ, ಒಂದು ವಿಸಿಲು ಆಗಿದೆ. ಇವಾಗ ಹೆಂಗಾಗಿದೆ ನನ್ನ ಲಿವರ್ ಗೊಜ್ಜು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಾವ್, ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಥರ ಎಣ್ಣೆ ಮೇಲೆ ತೇಲ್ತಾ ಇದ್ದರೆ ಅದು ಚೆನ್ನಾಗಾಗಿದೆ ಅಂತ ಅರ್ಥ. ನೋಡಿ, ಒಂದು ಒಳ್ಳೆ ಲಿವರ್ ಗೊಜ್ಜು ರೆಡಿ. ಈ ಕಡೆ ಮುದ್ದೆಗೆ ರೆಡಿ ಆಗ್ತಾ ಇದೆ. ನೋಡಿ, ಮುದ್ದೆಗೆ ಇಟ್ಟಿದ್ದೀನಿ. ನಾನು ಇವಾಗ ಮುದ್ದೆ ಮಾಡ್ತೀನಿ. ಮುದ್ದೆ ರೆಡಿ ಆಗ್ತಾ ಇದೆ. ಈ ಕಡೆ ಲಿವರ್ ಗೊಜ್ಜು ರೆಡಿ. ಇದು ಮುದ್ದೆಗೆ ಅಂತ ಸ್ವಲ್ಪ ಗೊಜ್ಜು ಥರ ಮಾಡಿದೆ. ನೀವು ಗಟ್ಟಿಯಾಗಿಯೂ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ. ನಿಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗೂ ಮಾಡ್ಕೊಬೋದು. ಒಂದು ಒಳ್ಳೆ ಲಿವರ್ ಗೊಜ್ಜು ರೆಡಿಯಾಗಿದೆ. ಯಾರೆಲ್ಲ ನನ್ನ ಲಿವರ್ ಗೊಜ್ಜು ನೋಡ್ತೀರಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾದರೆ. ಫುಲ್ ವೀಡಿಯೋ ಪೂರ್ತಿ ನೋಡಿ, ಅರ್ಧದಲ್ಲಿ ಸ್ಕಿಪ್ ಮಾಡಬೇಡಿ.